ಹೇ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ನಾನು ರೆಡಿ ಆಗಿದ್ದೀನಿ. ಏನಕ್ಕೆ ಅಂದರೆ ವಿ ಆರ್ ಗೋಯಿಂಗ್ ರಾಗಿಗುಡ್ಡಗೆ ಹೋಗ್ತಾ ಇದ್ದೀನಿ. ನಾನು, ನನ್ನ ಫ್ರೆಂಡು, ಇನ್ನೊಬ್ಳು ಫ್ರೆಂಡ್, ಐ ಮೀನ್ ಶಿವಾಲಿನಿ, ಅಮೂಲ್ಯ, ನಾನು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆಮೇಲೆ ತೋರಿಸ್ತೀನಿ. ಸೊ ಗಾಯ್ಸ್, ಇವತ್ತು ಈದ್ ಮಿಲಾದ್ ಸಮಥಿಂಗ್ ಇದೆಯಾ ಇಲ್ವಾ, ಏನಪ್ಪ, ಮುಸ್ಲಿಂ ಹಬ್ಬ. ಅದಕ್ಕೆ ರಜಾ ಕೊಟ್ಟಿದ್ದಾರೆ. ಅದಕ್ಕೆ ರಾಗಿಗುಡ್ಡಗೆ ಹೋಗ್ತಾ ಇದ್ದೀವಿ. ಮಲ್ಲಿದ್ದು ಏನು ಮಾಡೋದು ಅಂತ. ಸೊ ಫ್ರೆಶ್ ಅಪ್ ಆಗಿ ಏನೂ ತಿಂದಿಲ್ಲ, ಹಾಗೆ ಬಂದುಬಿಟ್ಟಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಫುಲ್ ತೋರಿಸ್ತೀನಿ ಆಮೇಲೆ. ಸೊ ಇವಾಗ ಬಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಹತ್ಕೊಂಡು ಹೋಗಬೇಕು ಬೇಗ ಬೇಗ. 11:30 ಅಷ್ಟರಲ್ಲಿ ಇರಬೇಕು ಅಂತ ನಾನೇ ಹೇಳ್ಬಿಟ್ಟು ಇವಾಗ 11 ನಾನೇನು ಬಿಡ್ತಾಯಿದ್ದೀನಿ ಮನೇನ. ಹೋಗೋಣ ಬನ್ನಿ. ಸೊ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬರ್ತಿದ್ದೀನಿ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ತುಂಬಾ ನಾಯ್ಸ್ ಇತ್ತು. ಸೊ ಅದಕ್ಕೆ ನಾನು ಮನೆಗೆ ಬಂದು ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡಿ, ಇವ್ರು ನೋಡಿ, ನಾನು 11:35ಗೆಲ್ಲ ನಾನು ಅಲ್ಲಿದ್ದೆ. ಇವ್ರು ನೋಡಿದ್ರೆ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋಂಗೆ ಆರಾಮಾಗಿ ನಡ್ಕೊ ಬರ್ತಾ ಇದ್ದಾರೆ ನೋಡಿ. ಗೈಸ್ ಇವಾಗ ಬಂದರು ನೋಡಿ ಗೈಸ್. ನಾನು ಗಿರ್ತಿಲ್ಲ, ನನ್ನ ಬೆಳಗ್ಗೆ ಬರೋ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ನಾನು ನಾರ್ಮಲ್ ಆಗಿ ಹಾಕೋಬಂದೆ. ನೀನು ಪ್ರಾಪ್ ಟಾಪ್ ಹಾಕೋಬೇಕು. ಪಪ್ಪಗೆ ಹೋಗಕ್ಕೆ ಬಂದಿದ್ದಾಳೆ. ನಾವಿಬ್ರು ಟೆಂಪಲ್ಗೆ ಹೋಗ್ತಾ ಇದೀವಿ. ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ಬೆಟ್ಟ ನಮ್ಮೆಲ್ಲ ತಳ್ಬಿಟ್ರೆ ರಾಗಿಗುಡ್ಡ ಅಂದ್ರೆ ಬೆಟ್ಟ. ಹೌದು, ನಂಗೆ ಬೆಟ್ಟ ಅನ್ಕೊಂಡು ಈ ಥರ ಹಾಕೊಂಡ್ಬಿಟ್ಟು ಬೆಟ್ಟ ಕೂಡ ಟೆಂಪಲ್ ಕೂಡ. ಆದರೆ ಅವಳಿಗೆ ಗಾಯ್ಸ್ ಎಷ್ಟೊಂದು ದಿನ ಆಮೇಲೆ ದಿವ್ಯಾ ವ್ಲಾಗಲ್ಲಿ ಮಾತಾಡಿದ್ವಿ. ಹಲೋ ಗಾಯ್ಸ್, ತಿಂದ್ರೆ ನೀವೆಲ್ಲ ಎಸಿತೈತೆ ನನಗೆ. ಎಲ್ಲಿ ನಾನು ಬೇಗ ಹೋಗ್ಬೇಕಲ್ಲ. ಸೊ ಗಾಯ್ಸ್, ನಾವು ಫೈನಲಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ ನೋಡಿ. ಇವರಿಬ್ರು ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಫೋನ್ ಮಾತ್ರ ನನ್ನ ಕೈಲಿ ಕೊಟ್ಬಿಟ್ಟು ಇವತ್ತು ವ್ಲಾಗ್ ನೀವಿಬ್ಬರೇ ಮಾಡಬೇಕು ಅಂತ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅವಳಿಗೆ ಮೂಡಿಲ್ವಂತೆ ಗಾಯ್ಸ್. ಸೊ ನಾನು ಇವತ್ತು ಟೆಂಪಲ್ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋಗ್ಬಿಟ್ಟು ನಿಮಗೆ ಇನ್ನೂ ತೋರಿಸ್ತೀನಿ. ಸೊ ನೋಡಿ ಗಾಯ್ಸ್, ಇವಾಗ ನಾವು ಚಪ್ಪಲಿ ಬಿಟ್ಬಿಟ್ಟು ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ದಿವ್ಯಾ ನೋಡಿ ಗೈಸ್, ಟೆಂಪಲ್ಗೆ ಎಂಥ ಬಟ್ಟೆ ಹಾಕೊಂಬಂದಿದ್ದಾಳೆ ನೋಡಿ ಗೈಸ್. ಟೆಂಪಲ್ ಅಂದಮೇಲೆ ಏನು ಗೊತ್ತಿತ್ತು ಅಂತಂದರೆ ನೋಡಿ, ಎಷ್ಟು ಪೀಸ್ ಆಗಿದೆ ಅಲ್ವಾ. ಅಲ್ಲೊತ್ತಿದ್ರೆ ಇಲ್ಲಿ ಬರುತ್ತೆ ನೋಡಿ ಗೈಸ್ ನೀರು. ಚೆನ್ನಾಗಿ ಅಲ್ಲಿ ಮೇಲೆ ಆಫ್ ಮಾಡಿದ್ರೆ ಬಾವಣ ಈಗೇನಾಗಿದೆ ತೋರಿಸು. ಗುಳ್ಳೆ ಗುಳ್ಳೆ ಆಗ್ಬಿಟ್ಟಿದೆ. ಓ, ಇದು ನೀರಲ್ಲಿ ಜಾಸ್ತಿ ಇದ್ದ. ಹಂಗೆ ನೀರಲ್ಲಿ ಜಾಸ್ತಿ ಇದ್ರೆ ಮನ್ಸಿಂದ ಇದೆ ಕಣೆ, ಬಟ್ ಇವಾಗ ಜಾಸ್ತಿ ನೋವು. ಹೌದು. ಏನದು, ಹೆಂಗ್ ಕಾಯೋದು? ಏನೇ ಹಿಂಗೊಂದು ರೋಡ್ ಹಾಕದ? ಫುಲ್ ಸುತ್ತದೆ ಇದು. ಹೋಗ್ಬೋದಾ? ಅಂದರೆ ಕೈಗಳಿರುತ್ತಲ್ಲ, 2 ಹಾಕ್ಬೋದು. ವಾವ್, ಬಾಸ್.
ಇದನ್ನು ಮಾಡ್ತೀನಿ ಇದು ರಾಗಿ ಗುಡ್ಡ. ಇಟ್ಸ್ಕೊಂಬಂದು ಕಾಣಿಸ್ತದೆ ಗ್ಲೋ ಅಪ್. ಎಸ್ ಅದು ಇವಳಷ್ಟು ಕಲರ್ ಬರಲ್ಲ ಬಿಡಿ ಗಾಯ್ಸ್. ನಿಮ್ಮ ಚಾಕ್ಲೇಟ್ ಬ್ರೌನ್ ನಾವೇನಿಲ್ಲ. ಎಸ್ ಇಷ್ಟು ಚಿಕ್ಕ ಚಿಕ್ಕ ದಾರಿ ಅಲ್ಲ, ಸ್ವಲ್ಪ ಜಾಗದಲ್ಲಿ ಎಷ್ಟೊಂದು ಇದು ಹೋಗ್ಬಿಟ್ಟಿದೆ. ಇಲ್ಲೆಲ್ಲ ನೀರು ಇರಬೇಕಾಗಿತ್ತು, ನೀರು ಖಾಲಿ ಆಗಿಬಿಟ್ಟಿತ್ತು. ಕ್ಲೋಸ್ ಆಗುತ್ತಂತೆ ಗೈಸ್, ಸೊ ಬೇಗ ಬೇಗ ಹೋಗೋಗಿ. ಇಷ್ಟು ದೊಡ್ಡ ದೊಡ್ಡ ಮೆಟ್ಲಲ್ಲಿ ಎರಡು ಹೆಂಗೆ ಎತ್ಕೊಂಡು ಹೋಗೋದು. ನಿಧಾನ ಕತೆ ಎಷ್ಟು ಬೇಕಾಗ್ತದೆ. ಸಾರಿ, ಇಲ್ಲಿ ಜಾಸ್ತಿ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಫೋಟೋ ಅಲೋವ್ ಇಲ್ಲ, ಸೊ ಆದಷ್ಟು ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ. ಇಲ್ಲಿ ಕರೆಕ್ಟಾಗಿ ಬಂದಿದೆ ನೋಡಿ, ಆಂಜನೇಯ ಸ್ವಾಮಿ ಇರೋದು. ಇಷ್ಟೇ ತಾನೇ ಬೆಟ್ಟ? ಆದಷ್ಟು ಬೇಗ ಹತ್ತಿಸ್ಬಿಟ್ರು ನೋಡು. ಸೊ ಗಾಯ್ಸ್, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಲಾಸ್ಟ್ ಮೂಮೆಂಟ್ ಇನ್ನೇನು ಕ್ಲೋಸ್ ಆಗೋ ಟೈಮಿಗೆ ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಇವಾಗ ಕೆಳಗಡೆ ಬಂದು ಇವಾಗ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದಾಗೆ ಮೇನ್ ಬಂದಿರೋದು ಅಂತ ಅನ್ಕೋಬೇಡ್ರಿ. ಸ್ವಲ್ಪ ಹೊತ್ತಿಗೆ ಮುಂಚೆನೇ ಬೇಗ ಬಂದ್ಬಿಟ್ವಿ ಅಷ್ಟೇ. ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಸೊ ತೇರಿಲ್ಲ ಅನ್ಸುತ್ತೆ ಅಲ್ಲ, ಹೇಳೋದು ಗೊತ್ತಿಲ್ಲ ನನಗೆ. ಬನ್ನಿ ಹೋಗೋಣ. ಅಲ್ವಾ? ಮೊಸರನ್ನ ಕೊಟ್ಟಿದ್ದಾರೆ. ಅಯ್ಯೋ, ತಿನ್ನು. ಓಕೆ, ಪರವಾಗಿಲ್ಲ, ಒಂದು ಬೈಟ್ ತಿನ್ನು. ಸೊ ಗೈಸ್, ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಬಂದ್ವಿ. ಇವಾಗ ಹೊರಡ್ತಾ ಇದ್ದೀವಿ. ಆಚೆನಾದ್ರು ತಿನ್ನೋಣ ಅಂತ ಹಂಗೆ ರೀಲ್ಸ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿ. ರೆಸ್ಪೆಕ್ಟೇ ಇಲ್ಲ ಗಾಯ್ಸ್, ಫುಲ್ ಅನ್ರೆಸ್ಪೆಕ್ಟು. ನಿಮ್ಮ ಹತ್ರ ಕೇಳಿಸುತ್ತೋ ಇಲ್ವೋ? ಸೊ ನೋಡಿ ಗಾಯ್ಸ್, ಓ ಅಲ್ಲಿ ಇದು ಎಕ್ಸಿಟ್ ಅಲ್ಲ, ಇದೇ ಸ್ವಲ್ಪ ಅವಳು ಬರಲಿ. ಅವಳಿಗೆ ಕಾಲ್ಗೇನೋ ಆಗ್ಬಿಟ್ಟಿದೆ ಅಂತ, ಅದಕ್ಕೆ ಅಷ್ಟು ನಿಧಾನಕ್ಕೆ ಬರ್ತಾವಳೆ. ಕುಂಟೆಲ್ಲ ಕಡೆ ಕುಂಟಿ. ಆಮೇಲೆ ಬಾರಿ ಯಾಕೆ ಅನ್ನೋದು ಕಾಣಿಸ್ಕೊಂತ ಇಲ್ಲ. ಏನೇ ಹೇಳಿ ಇವಾಗ ಅಮೂಲ್ಯ ಮಾತಾಡ ಗೈಸ್, ಬ್ಲಾಗ್ ಹೆಂಗ್ ಮಾಡ್ತಾಳೆ ನೋಡೋಣ. ನಾನೇನು ಮಾತಾಡಕ್ಕೆ ಬರಲ್ಲ, ಸುಮ್ಮನೆ ಅದಕ್ಕೆ ತಲೆ ತಿನ್ನೋದು ಗೈಸ್, ಮಾತಾಡಕ್ ಬರಲ್ಲ ಅನ್ಬಿಟ್ಟು. ಇವಳಷ್ಟು ಯಾರು ಮಾತಾಡಲ್ಲ, ಅದಕ್ಕೆ ಇವಳೇ ವ್ಲಾಗ್ ಮಾಡೋದು. ಎಂಥದ್ದು ಇಲ್ಲ, ನಾನು ತುಂಬಾ ಸೈಲೆಂಟ್. ತುಂಬ ಮೆತ್ತಿಗೆ ಎಲ್ಲರೂ ಒಳಗಡೆ ಕಾಣಿಸ್ತಿದೀವಲ್ಲ ಅಲ್ವಾ? ಒಂದೇ ಹೈಟು ಸರಿ. ಅಂದ್ರೆ ಲೈಕ್ ಇದು ಬಟ್ಟು ಒಂದೇ ಸಮವಾಗಿದ್ದೀವಿ ಒಂದೇ ಕಡೆ. ನೀನ್ ಬಿಟ್ಟು ಸೊಟ್ಟ ಇಟ್ಬಿಟ್ಟೋಳೆ ನೋಡೆ. ಕುಂಕುಮ ಎಲ್ಲಿಟ್ಟಿದೀನೋ ಅದ್ರ ಮೇಲೆ ಇಡು ಅಂದ್ರೆ ಅದ್ರ ಮೇಲೆ ಇಟ್ಟೆ. ಅವಳಿಗೆ ಅಂದ್ರೆ ಅವಳೇ ಸೊಟ್ಟ ಇಟ್ಟಿರೋದು. ರಾಖಿ ತಗೋತಾ ಇದ್ದೀವಿ ಅಂತ ಹೇಳಕ್ಕಾಗಲ್ಲ, ನೋಡ್ತಾ ಇದ್ದೀವಿ ಎಷ್ಟಿದೆ ಅಂತ. ಎಷ್ಟಂತ ಎಷ್ಟಿದೆ ಭಯ್ಯ?
ಏನು ಇದರಲ್ಲೇ ರೇಟ್ ಇದೆಯಂತೆ. ಇದು ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಬಟ್ ಮಣಿ ಕರಿಮಣಿ ಮಾಲೀಕ ನೀನಲ್ಲ. ಚೆನ್ನಾಗಿದೆ ಗೈಸ್, ಇಲ್ಲಿಗೆ ಬಂದಿದ್ದೀವಿ. ಸೆಲೆಬ್ರೇಷನ್ ಪ್ಯಾಕೇಜು ನಾವು ಫೋಟೋ ತಗೋಬೋದು. ಚೆನ್ನಾಗಿದೆಲ್ಲ. ಈ ಕೆಫೆಗೆ ಬಂದಿದ್ದೀವಿ, ಏನಾದರೂ ತಿನ್ನೋಣ ಅಂತ ಆರ್ಡರ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಾತ್ರ ಚೆನ್ನಾಗಿದೆ ಗೈಸ್, ಫೋಟೋ ಹಿಡ್ಕೊಳ್ಳೋದು ಕ್ಲಿಯರ್ ಬರಲ್ಲ. ಇಲ್ಲಿ ಚೆನ್ನಾಗಿದೆ ಗೈಸ್ ಕೆಫೆ. ನೀವು ಮಾಡ್ರಿ ಅಂತ ಸುಮ್ಮನೆ ಕೂತಿದ್ದೀನಿ. ಗೇಮ್ ಆಡ್ತಾ ಇದ್ದೀವಿ. ಡೆಕೋರೇಷನ್ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಹ್ಯಾಪಿ ಬರ್ಡೇ ಅನ್ನೋದು ಇಲ್ಲಿ ನೋಡಿ, ಇಲ್ಲಿ ಕಡೆ ಅವ್ರು ಆಡ್ತಾ ಇದ್ದಾರೆ ಅಷ್ಟೇ. ಬಟ್ ಇದ್ದೀವಿ. ಇದು ಆಡಿ ಆಯಿತು, ಇವಾಗ ಇದೊಂದು. ಅಲ್ಲಿ ಇನ್ನೂ ಇಷ್ಟೊಂದಿದೆ ಗೈಸ್ ಗೇಮ್ಸ್ ಆಡೋದು. ಯಾರಾದರೂ ಬರಂಗಿದ್ರೆ ಬನ್ನಿ. ಹೌದು, ಯಾರಾದರೂ ಬರಂಗಿದ್ರೆ. ಇದು ಹೆಂಗಿದೆ, ಇದಕ್ಕೆ 99 ಅಂತೆ ಗೈಸ್. ಅಪ್ಪ ಇಷ್ಟೊಂದು ಸಾಂಗ್ ಹಾಕಿದ್ದಾರೆ ಅಂತ ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಕಾಪಿ ರೇಟ್ ಬರುತ್ತೆ ಅಂತ. ಸೊ ಇಲ್ಲಿ ಅಮೂಲ್ಯ ಗೇಮ್ ಆಡ್ತಾ ಇದ್ದಾಳೆ. ಗೈಸ್ ಇಲ್ಲಿಗೆ ಬಂದಿದ್ದು ನಾವು. ಅಷ್ಟೇನು ಚೆನ್ನಾಗಿಲ್ಲ, ಒಂದೇ ಒಂದು ಬ್ರೆಡ್ಡು 99. ಇವಾಗ ಹೆಸರೇನಿದ್ರದ್ದು ಕಲ್ಪವೃಕ್ಷ ಅನ್ನೋ ಹೋಟೆಲ್ ಬಂದಿದ್ದೀವಿ ತಿನ್ನೋಕ್ಕೆ ಅಂತ. ವೃಕ್ಷ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಸೊ ಆರ್ಡರ್ ಕೊಟ್ಟಾಗಿದೆ, ಮೀಲ್ಸ್ ತಿಂತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ, ಫುಲ್ ಮೀಲ್ಸ್. ಹಿಂಗೆ ತಗೊಂತಾರಲ್ವ, ಹಿಂಗೆ ಫೋಟೋ ತಗೊಳ್ಳೋಣ. ಹಿಂಗೆ ಅದೇ ನೀನು ಹಿಂಗೆ ತಗೊಂತಿರ್ತೀಯ, ನಾನು ತಗೊಂತಿರ್ತೀನಿ ನಿಂದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಹೆಂಗೆ ನೋಡ್ತೀನಿ. 3 ಮಿಲ್ಸ್ ತಗೊಂಡಿದ್ದೀವಿ. ಸೌತು, ಗುಲಾಬ್ ಜಾಮೂನ್, ವೆರೈಟಿ ಅರ್ಧ ಖಾಲಿ ಆಗಿದೆ, ಇನ್ನು ಅನ್ನ ಒಂದಿದೆ. ಮತ್ತೆ 2 ಸೊ ಗಾಯ್ಸ್, ಇವಾಗ ನಾವು ಹೊಟ್ಟೆ ತುಂಬ ಫುಲ್ ಮೀಲ್ಸ್ ತಿಂದ್ಬಿಟ್ಟು ಇವಾಗ ನಾವು ಗ್ಲೆನ್ಸ್ ಕೆಫೆಗೆ ಹೋಗ್ತಾ ಇದ್ದೀವಿ. ಫಸ್ಟು ಒಂದು ಕೆಫೆಗೆ ಹೋದ್ವಿ, ಪ್ಯಾರಲಲ್ ಕೆಫೆ ಅನ್ನೋದಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದಷ್ಟು ತಿಂದ್ಬಿಟ್ಟು ಅಲ್ಲಿ ಗೇಮ್ಸ್ ಆಡೋ ಆಪ್ಷನ್ ಕೂಡ ಇತ್ತು. 1-2-3 ಗೇಮ್ಸ್ ಎಲ್ಲ ಆಡಿಬಿಟ್ಟು ಆಮೇಲೆ ಇಲ್ಲಿ ಮೀಲ್ಸ್ ತಿನ್ನೋಕ್ಕೆ ಅಂದ್ಬಿಟ್ಟು ಕಲ್ಪವೃಕ್ಷ ಗ್ರ್ಯಾಂಡ್ಗೆ ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಇವಾಗ ನಾವು ಗ್ಲೆನ್ಸ್ಗೆ ಹೋಗ್ತಾ ಇದ್ದೀವಿ. ಗ್ಲೆನ್ಸ್ಗೆ ಹೋಗ್ಬಿಟ್ಟು ಕುತ್ಕೊಂಡು ಸ್ವಲ್ಪ ಆರಾಮಾಗಿ ಏನಾದ್ರು ಚೂರು ತಿನ್ಬಿಟ್ಟು, ಬಿಕಾಸ್ ಹೋದ್ಮೇಲೆ ಏನಾದ್ರು ಚೂರು ನೀವೇ ಹೇಳ್ಬಿಡಿ, ಚೂರು ಅಂತಾರೆ ಚೂರು ಅಲ್ಲ, ಅಲ್ಲಿಗೆ ಹೋದ್ಮೇಲೆ ಏನಾದ್ರು ತಿನ್ಲೇಬೇಕಲ್ವಾ, ಹಂಗೆ ಬಂದ್ಬಿಟ್ರೆ ಮಾನ ಮರ್ಯಾದೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ತಿಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಆದರೆ 1-2 ರೀಲ್ಸ್ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ ಹೋಗ್ತೀವಿ. ಹೌದು, ಏನು ಹೇಳ್ತೀರಾ? ಅಷ್ಟೇ. ಇವಾಗ ಕಣೆ ಸುಸ್ತಾಗ್ಬಿಟ್ಟೈತೆ, ಏನು ಹೇಳಕ್ ಹೋಗ್ತಿಲ್ಲ, ಅದಕ್ಕೆ ನಾನು ಇವಳ್ದು ಬ್ಲಾಗ್ ಅಂತವಳೆ. ಎಸ್ ಗಾಯ್ಸ್, ಅಮೂಲ್ಯ ಅಲ್ಲೇ ಮುಂದೆ ನಡ್ಕೊಂಡು ಹೋಗ್ತಿದ್ದಾಳೆ, ಕಾಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಸೊ ನಾವಿಬ್ರು ನಿಧಾನಕ್ಕೆ, ನಮ್ಮಿಬ್ರಿಗೆ ಹೊಟ್ಟೆ ಫುಲ್ ಲೋಡ್ ಆಗಿದೆ ಅಂದ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ದೂರ ಆಯ್ತು? ಬಸ್ ಸ್ಟಾಪ್ ತುಂಬ ದೂರ ಇದೆ. ನಾವು ಇವಾಗ ಗ್ಲೆನ್ಸ್ ಬಂದಿದ್ದೀವಿ, ತೋರಿಸ್ತೀವಿ.
ಈಗ ಇಷ್ಟು ವೆರೈಟಿ ಇದೆ. ಅಮ್ಮ 2 ಸರಿ ಫೋನ್ ಮಾಡಿದ್ರು ಬರೋಣ ನೀನು ಬೇಗ ಮನೆ ಹತ್ರ ಬಾ ಅಂತ. ಏನಕ್ಕೆ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಚಿಂಗೇಳ್ತಾರೆ ನೋಡು. ಒಳಗೆ ಫುಲ್ ಜಾಸ್ತಿ ಜನ ಇದ್ದಾರೆ ಅಂತ ಈಚೆನೆ ಕುತ್ಕೋತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತೀನಿ ನೋಡ್ಕೊ. ಹೌದು ಅಪ್ಪ ಗೈಸ್, ಈಚೆ ಸರ್ವ್ ಮಾಡಲ್ಲ ಅಂತ ಒಳಗಡೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಈ ಥಾಟ್ ನೋಡಿ ಈಗ ಎಷ್ಟು ಚೆನ್ನಾಗಿದೆ. ಫುಲ್ ವಾಯ್ಸ್ ಇದೆ. ಏನಿದು? ಕಪ್ ಕೇಕ್ ತರಿಸಿದ್ದೀವಿ, ಇನ್ನೂ ಆರ್ಡರ್ ಬರೋದಿದೆ. ಎಷ್ಟು ಚೆನ್ನಾಗೈತಲ್ಲ. ಇದು ಬ್ರೌನಿ ಮತ್ತು ಇದು ಹೆಸರೇನೆ? ಇದ್ರ ಹೆಸರೇನೆ? ಫಿಲ್ಡ್ ಡೋನೆಟ್. ಚೆನ್ನಾಗಿದೆ ಅಲ್ವಾ ಗೈಸ್? ಆಹಾ ತಿಂತಿದೆ. ಇನ್ಸ್ಟಾ ಇದಕ್ಕೆ ಕಟ್ ಮಾಡಿದೆ ಕಣೆ. ಏನು ಬರ್ತಾನೆ ಸುರಿತಾನೆ ಇಲ್ಲ ಕಣೆ ಅದರಲ್ಲಿ. ನೋಡಿ ಏನು ಸುರಿತಾನೆ, ಫುಲ್ ಬಗ್ಗಿಲ್ಲ. ಸೊ ಗಾಯ್ಸ್, ಇವತ್ತಿನ ಡೇ ಹಿಂಗಾಗಿತ್ತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್ ಬಾಯ್.